ರಿಫಾರ್ಮರ್, ಹೆಲ್ಪರ್, ಅಚೀವರ್, ಇಂಡಿವಿಜುವಲಿಸ್ಟು, ಇನ್ವೆಸ್ಟಿಗೇಟರು, ಲಾಯಲಿಸ್ಟು, ಎಂಥೂಸಿಯಾಸ್ಟು, ಚಾಲೆಂಜರು ಮತ್ತು ಪೀಸ್ ಮೇಕರ್ ಅಂತ. ಈಗ ನನ್ನ ಪ್ರಶ್ನೆ ಏನಂತಂದರೆ, ಇದು ರಿಫಾರ್ಮರ್ ಅಂದರೆ ಏನು? ಅಂದರೆ ಏನೋ ಆ್ಯಸ್ ದ ನೇಮ್ ಸಜೆಸ್ಟ್ಸ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅದಕ್ಕೆ? ಡೊನಾಲ್ಡ್ ಟ್ರಂಪ್ ಈಸ್ 8 ಚಾಲೆಂಜರ್. ಹೌದು. ಇಂದಿರಾ ಗಾಂಧಿ ಈಸ್ ನಂಬರ್ 8. ಶಿ ವಾಸ್ ನಂಬರ್ 8. ಈಗ ಟೇಬಲ್ ಹಾಕ್ಕೊಂಡು ನಾವೆಲ್ಲ ಕೂಡ್ತೀವಿ ಕ್ಯಾಂಟೀನಲ್ಲಿ. ಎಲ್ಲರೂ ಹಿಂಗೆ ಚೇರ್ ಹಾಕ್ಕೊಂಡು ಕೂತ್ರೆ ಅವ್ರು ಈ ಕಡೆ ಚೇರ್ ಹಾಕ್ಕೊಂಡು ಕೊಡ್ಬೋದು. ಕ್ಯಾಪ್ ಹಾಕ್ಕೊಂಡ್ರೆ ಎಲ್ಲರೂ ಹಿಂಗೆ ಹಾಕ್ಕೊಂಡ್ರೆ ಅವ್ರು ಹಿಂಗೆ ಹಾಕ್ಕೊಳ್ಬೋದು. ಇವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಸೈಡ್ನಲ್ಲಿ ಕೂತಿರ್ತಾರೆ, ಸೈಡ್ ಲೈನಲ್ಲಿ. ಚರ್ಚೆಯಲ್ಲಿ ಭಾಗವಹಿಸಲ್ಲ. ಯಾರು? ಅಬ್ಸರ್ವರ್. ಇವರು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅವ್ರು ಕಂಫರ್ಟೇಬಲ್ ಇರಲ್ಲ. ಅವ್ರು ಅಚೀವ್ ಮಾಡಿರ್ತಾರೆ ಎಕ್ಸ್ಟ್ರಾರ್ಡಿನರಿ ಏನಾದರೂ. ಎಕ್ಸಾಂಪಲ್ ಬೇಕಾ? ಇಲಾನ್ ಮಸ್ಕ್ ನಂಬರ್ 1 ಇದ್ದರೂ ಅವ್ನು ಏನು ಮಾಡ್ತಾ ಇದ್ದಾನೆ? ಇಡೀ ಜಗತ್ತನ್ನೇ ಧ್ವಂಸ ಮಾಡ್ತಾ ಇದ್ದಾನೆ ಅವನು. ಇವನು ಇಡೀ ಜಗತ್ತನ್ನೇ ಉದ್ಧಾರ ಮಾಡ್ತಾ ಇದ್ದಾನೆ. ಅದು ಯಾಕೆ ಹಾಗೆ ಅಂತಂದರೆ ದೇ ಆರ್ ದ ಸೇಮ್ ನಂಬರ್ ಬಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಪೀಸ್ ಮೇಕರ್ ಅಂತ 9ನೇ ಟೈಪ್ ಆಫ್ ಪರ್ಸನಾಲಿಟಿ, 9th ಟೈಪ್ ಆಫ್ ಪರ್ಸನಾಲಿಟಿ. ಪೀಸ್ ಮೇಕರ್ ಅಂದರೆ ಏನು? ಅವರು ವಾಟ್ ದೇ ಆರ್? ಇವ್ರಿಗೆ ಹಾರ್ಮೋನಿ ಬೇಕಾಗ್ತದೆ. ದೇ ವಾಂಟ್ ಹಾರ್ಮೋನಿ. ದೇ ಡೋಂಟ್ ವಾಂಟ್ ಟು ರಾಕ್ ದ ಬೋಟ್. ಯಾರೋ 2 ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರು 7 ಆಗೋಕ್ಕಾಗಲ್ಲ. ಸೊ ಈಗ 9 ಟೈಪ್ ಪರ್ಸನಾಲಿಟಿಗಳ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರಿಫಾರ್ಮರ್, ಹೆಲ್ಪರ್, ಅಚೀವರ್, ಇಂಡಿವಿಜುವಲಿಸ್ಟು, ಇನ್ವೆಸ್ಟಿಗೇಟರು, ಲಾಯಲಿಸ್ಟು, ಎಂಥೂಸಿಯಾಸ್ಟು, ಚಾಲೆಂಜರು ಮತ್ತು ಪೀಸ್ ಮೇಕರ್ ಅಂತ. ಈಗ ನನ್ನ ಪ್ರಶ್ನೆ ಏನಂತಂದರೆ, ಇದು ರಿಫಾರ್ಮರ್ ಅಂದರೆ ಏನು? ಅಂದರೆ ಏನೋ ಆ್ಯಸ್ ದ ನೇಮ್ ಸಜೆಸ್ಟ್ಸ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅದಕ್ಕೆ? ಇಲ್ಲೊಂದು ಭಾಳ ಒಂದು ಸೂಕ್ಷ್ಮ ಇದು ಬರುತ್ತೆ, ಆಸ್ಪೆಕ್ಟ್ ಬರುತ್ತೆ. ಎಷ್ಟೋ ಜನ ಈ ಟೆಸ್ಟನ್ನು ತೊಗೊಂಡಿದ್ದವರು ನಾನು ಮಾಡಿದ್ದೀನಿ. ನನ್ನ ಹತ್ರ ಬಂದಿದ್ದರು ಕೆಲವೊಂದು ಸ್ಟೂಡೆಂಟ್ಸ್ ಬಂದಿದ್ದರು, ಪ್ರೊಫೆಸರ್ಸ್ ಬಂದಿದ್ದರು, ಇವನ್ ಆಫೀಸರ್ಸ್ ಎಲ್ಲ ಬಂದಿದ್ದರು ಔಟ್ ಆಫ್ ಕ್ಯೂರಿಯಾಸಿಟಿ ಏನಿದು ಅಂತ. ಆ ನಂಬರ್ ಅವ್ರಿಗೆ ಒಂಥರ ಏನಾಗುತ್ತೆ ಅಂದರೆ ಸೂಪರ್ಫಿಷಿಯಲಿ ಬಂದುಬಿಡುತ್ತೆ ಅದು. ಅದು ಯಾವ ಥರ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ. ಆ್ಯಕ್ಚುಲಿ 1 ರಿಫಾರ್ಮರ್ ಅಂತಂದರೆ ಮಹಾತ್ಮ ಗಾಂಧಿ. ಸೊ ನೀವು ಅವ್ರಿಗೆ ಹೇಳಿದ್ರು ಅಂದರೆ ಮಹಾತ್ಮ ಗಾಂಧಿ ನಂಬರ್ 1 ಅಂತಂದಾಗ ಅವನಿಗೊಂದು ಇಲ್ಯೂಷನ್ ಬರುತ್ತೆ. ಸೊ ನಾನು ರಿಫಾರ್ಮರ್, ಜಗತ್ತನ್ನು ಬದಲು ಮಾಡಿಬಿಡ್ತೀನಿ ನಾನು ಅಂತೇಳಿ. ಅದಕ್ಕೆ ಅವನು ಏನು ಬಿಡ್ತಾನೆ, ಹೀಗೆ ಸ್ಟಾರ್ಟ್ಸ್ ಬೋಸ್ಟಿಂಗ್. ಅದು ಆ್ಯಕ್ಚುಲಿ ಹಂಗಿರಲ್ಲ. ಅದು ಅಲ್ಲಿ ಒಂದು ಭಾಳ ಸೂಕ್ಷ್ಮ ಅದು ಪ್ರಶ್ನೆ ಬರುತ್ತೆ. ಅದನ್ನು ನಾವು ಎಂಡ್ನಲ್ಲಿ ನೆಕ್ಸ್ಟ್ ಸ್ಲಾಟ್ನಲ್ಲಿ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಅಂತ ಬರುತ್ತೆ. ಒಂದು ಹೇಳ್ಬೋದು, ನಂಬರ್ 1ನಲ್ಲಿ ಬರೋನು ಒಬ್ಬ ಮಹಾತ್ಮ ಗಾಂಧಿ ಇರ್ಬೋದು, ಇನ್ನೊಬ್ಬ ನಂಬರ್ 1 ಕೊಲೆಗಡಕ ಇರ್ಬೋದು. ನೋಡಿ ಹೆಂಗೆ ಶಾಕಿಂಗ್ ಇದೆ ಅದು. ಅವನಲ್ಲಿ ಇಷ್ಟು ಅಜ್ಞಾನ ಇದೆ ಅಂತಂದ್ರೆ ಸೆಲ್ಫ್ ಡಿಸ್ಟ್ರಕ್ಟಿವ್ ಆಗಿ ಟೆರರಿಸ್ಟ್ ಆಗಿಬಿಡ್ಬೋದು ಅವನು. ಒಂದು ಎಕ್ಸಾಂಪಲ್ ಕೊಡ್ಬೋದು, ನಾನು ಟೆರರಿಸ್ಟ್, ಇಡೀ ಜಗತ್ತೇ ಇವರೆಲ್ಲರೂ ದುಷ್ಟರಿದ್ದಾರೆ ಅಂತ ಹೇಳಿ ನಂಬರ್ 1 ಇದ್ರೂ ಅವ್ನು ಏನು ಮಾಡ್ತಾ ಇದ್ದಾನೆ? ಇಡೀ ಜಗತ್ತನ್ನೇ ಧ್ವಂಸ ಮಾಡ್ತಾ ಇದ್ದಾನೆ ಅವನು. ಇವನು ಇಡೀ ಜಗತ್ತನ್ನೇ ಉದ್ಧಾರ ಮಾಡ್ತಾ ಇದ್ದಾನೆ. ಅದು ಯಾಕೆ ಹಾಗೆ ಅಂತಂದರೆ ದೇ ಆರ್ ದ ಸೇಮ್ ನಂಬರ್ ಬಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಇದು ಎಲ್ಲ ಕಡೆ ಅಪ್ಲಿಕಬಲ್ ಇದೆ, ಎಲ್ಲ ಕಡೆ ಅಪ್ಲಿಕಬಲ್. ಅದಕ್ಕೆ ನಿಮಗೆ ಆ ರಿಫಾರ್ಮರ್ ಅಂದ್ರೆ ಏನು ಮಾಡ್ತಾರೆ ಅಂದರೆ ಅವರು ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ದಿ ಸಿ ದ ವರ್ಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಈಗ ನೆಕ್ಸ್ಟು ಹೆಲ್ಪರು. ಹಾಂ, ಇದು ನನಗೆ ಭಾಳ ಈಸಿ ಆಗ್ತದೆ, ಯಾಕಂದ್ರೆ ನಾನು ಹೆಲ್ಪರು. ನಿಮಗೆ ಒಂದು ಭಾಳ ಸರಳ ಉದಾಹರಣೆ ಕೊಟ್ಬಿಡ್ತೀನಿ. ಯಾಕಂದ್ರೆ ಇತಿಹಾಸದಲ್ಲಿ ಯಾರೋ ಒಂದು ಪ್ರಸಿದ್ಧ ಒಂದು ಉದಾಹರಣೆ ಕೊಡ್ಬೇಕಂತಂದರೆ ಮದರ್ ತೆರೇಸಾ 2ನೇ ನಂಬರ್. ಈ ಎಲ್ಲ 9 ಟೈಪ್ಸ್ನಲ್ಲಿ ಎಕ್ಸ್ಟ್ರೀಮ್ ಏನಿರ್ತದೆ ಅಂತ ಹೇಳ್ಬಿಡ್ತೇನೆ ನಾನು. ಒಬ್ಬರು ಇವಾಲ್ವ್ಡ್, ಹೈಯೆಸ್ಟ್ ಪಾಸಿಬಲ್. ಸಾಧ್ಯ ಆದರೆ ನಾವು ಎಲ್ಲೆಲ್ಲಿ ಒಂದು ಬರ್ತದೆ ಅದನ್ನು ಹೇಳ್ಕೊಂಡು ಹೋಗೋಣಂತೆ. ಅವರು ಇವಾಲ್ವ್ಡ್ ಇದ್ದಾರೆ, ಎನ್ಲೈಟನ್ಡ್ ಅಂತ ಅವ್ರಿಗೆ ನಾವು ಹೇಳಬೇಕು. ಹೀಗಾಗಿ ಇಡೀ ಜಗತ್ತಿನಲ್ಲಿ ನೀವು ನೋಡ್ತಾ ಹೋದರೆ ಇತಿಹಾಸದಲ್ಲಿ ಕೌಂಟ್ ಮಾಡ್ಬೋದು. ಸೊ ಸಾಮಾನ್ಯ ಜನರಿಗೆ ನನ್ನ ಹಿಡ್ಕೊಂಡೆ ಆ ಲೆವೆಲ್ಗೆ ಈ ಜನ್ಮದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ ಅಲ್ಲಿ ಒಂದು ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ತೀವಿ. ಸೊ 3ನೇದಿರೋದು ಅಚೀವರ್. ಸರ್ ಏನಿದೆ 3ನೇದು ಅಚೀವರ್? ಅಚೀವರ್ಗೆ ಹೆಂಗಿರುತ್ತಂದರೆ ಸರ್ ನಿಮಗೆ ಗೊತ್ತಿರ್ಬೋದು ನನಗಿಂತ ಹೆಚ್ಚಾಗಿ ಒಪೆರಾ ವಿನ್ಫ್ರೆ. ಗ್ಲೋಬಲಿ ನೌನ್. ಶಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಬಾಲ್ಯದಲ್ಲಿ ಅದೆಲ್ಲ ಹಾಕಿದ್ದು ಡೀಟೇಲ್ಸ್ ನಿಮ್ಗೆ ಗೊತ್ತಿರುತ್ತೆ ನನಗಿಂತ ಹೆಚ್ಚಾಗಿ. ಅಷ್ಟೆಲ್ಲ ಆದ್ರೂ ಸೂಯಿಸೈಡ್ ಮಾಡ್ಕೋಬೋದಾಗಿತ್ತು. ಆದರೆ ಆಕಿ ಒಳಗೆ ಹುಟ್ಟಿನಿಂದ ಬಂದಿರ್ತದೆ ಅದು. ಆದರೆ ಅವನಿಗೆ ಗೊತ್ತಿಲ್ಲ ಮುಂದೆ ಅವನು ಇದರಲ್ಲಿ ಜಗತ್ ಪ್ರಸಿದ್ಧ ಆಗ್ತಾನೆ ಅಂಥೇಳಿ. ಇಲ್ಲಾರ ಅವನಿಗೆ ಗೊತ್ತಿಲ್ಲ ನಾನು ಇದೇ ಥರ ಒದ್ದಾಡ್ತೀನಿ, ನಾನು ಏನಂತಾರೆ ನೀವು ಲೋಯೆಸ್ಟ್ ಲೆವೆಲ್ನಲ್ಲಿ ಹೋಗಿ ಅನಾಹುತ ಮಾಡ್ಕೊಂಡ್ಬಿಡ್ಬೋದು, ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಬೋದು ಅಂತ ಹುಟ್ಟಿನಿಂದನೇ ಬರ್ತದೆ ಅನ್ನೋದು ನನಗೆ ಕನ್ವಿನ್ಸ್ ಆಗಿದೆ. ಸುಮಾರು 5 ವರ್ಷ ನಾನು ಅಭ್ಯಾಸ ಮಾಡಿದಾಗ ಹುಟ್ಟಿನಿಂದನೇ ಬಂದ್ಬಿಡ, ಅದನ್ನು ಬದಲು ಮಾಡೋಕ್ಕಾಗಲ್ಲ. ಗೌರೀಶ್ವರ್ ಇನ್ನೊಂದು ಇಂಪಾರ್ಟೆಂಟ್ ಈಗ ರೆಲೆವೆಂಟ್ ಆಗುತ್ತೆ. ಯಾರೋ 2 ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರು 7 ಆಗೋಕ್ಕಾಗಲ್ಲ. ಹುಟ್ಟಿ 2 ಸಾಯೋದು 2ನೇ, ಅದು ಮಾಡೋಕ್ಕಾಗಲ್ಲ.
ವಿ ಆರ್ ಬಾರ್ನ್ ವಿತ್ ದಟ್ ಕ್ವಾಲಿಟಿ. ಎಸ್, ಇನೇಟ್ ಕ್ವಾಲಿಟಿ. ಹೌದು, ಇನೇಟ್ ಕ್ವಾಲಿಟಿ, ಸರಿ ಹೇಳಿದ್ರಿ. ಸೊ ಅಚೀವರ್ ಅಂದರೆ ಹಿ ವಿಲ್ ಅಚೀವ್, ಹೌದು, ಹಿ ವಿಲ್ ಡೂ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಹಿ ಕ್ಯಾನ್ ಬಿ ಅನ್ ಇನ್ಸ್ಪಿರೇಷನ್ ಟು ದ ವರ್ಲ್ಡ್. ಈಗ ಓಪರಾ ಇನ್ಫ್ರಾ ಬಗ್ಗೆ ನೀವು ಹೇಳ್ಬೋದು. ನಾಲ್ಕನೇದು ಇಂಡಿವಿಜುವಲಿಸ್ಟ್ ಅಂತ ಇದೆ. ಏನಿದೆ ಹಿಂಗಂದ್ರೆ? ಇಂಡಿವಿಜುವಲಿಸ್ಟ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಯಾವಾಗಲೂ ನಾವು ಹೇಳ್ತಿರ್ತೀವಿ, ನಾಲ್ಕನ್ನ ಡಿಸ್ಕ್ರೈಬ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇವನ್ ಎಕ್ಸಾಂಪಲ್ಸ್ ಅಂದರೆ ನಾನು ರೆಫರ್ ಮಾಡ್ತೇನೆ, ಮಾಡ್ತೀನಿ. ಇಂಡಿವಿಜುವಲಿಸ್ಟ್ ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ, ಯಾವಾಗಲೂ ಈ ಆರ್ಡಿನರಿ ಮಂದಿನ ನೋಡಿದಾಗ ಈ ಆರ್ಡಿನರಿ ಮಂದಿನಲ್ಲಿ ಇಲ್ದದ್ದು ನನ್ನಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು. ಒಂದು ಎಕ್ಸಾಂಪಲ್ ಕೊಡಲೇ? ಈಗ ಟೇಬಲ್ ಹಾಕ್ಕೊಂಡು ನಾವು ಎಲ್ಲ ಕೂಡ್ತೀವಿ ಕ್ಯಾಂಟೀನಲ್ಲಿ. ಎಲ್ಲರೂ ಹಿಂಗೆ ಚೇರ್ ಹಾಕೊಂಡು ಕೂತ್ರೆ ಅವ್ರು ಈ ಕಡೆ ಚೇರ್ ಹಾಕೊಂಡು ಕೊಡ್ಬೋದು. ಕ್ಯಾಪ್ ಹಾಕ್ಕೊಂಡ್ರೆ ಎಲ್ಲರೂ ಹಿಂಗೆ ಹಾಕ್ಕೊಂಡ್ರೆ ಅವ್ರು ಹಿಂಗೆ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಇದು ಭಾಳ ಸೂಪರ್ಫಿಷಿಯಲ್. ಇದು ಅವ್ರು ಯಾವಾಗಲೂ ಏನು ನೋಡ್ತಿರ್ತಾರೆ ಅಂದರೆ, ಈ ಆರ್ಡಿನರಿನೆಸ್, ಐ ಹೇಟ್ ಆರ್ಡಿನರಿನೆಸ್, ದೇರ್ ಮಸ್ಟ್ ಬಿ ಸಮಥಿಂಗ್ ಯುನಿಕ್. ಜಾನಿ ಡೆಪ್ ಕಾಂಟ್ರವರ್ಸಿನೇ ಇರ್ಬೋದು, ಆದ್ರೆ ಗ್ಲೋಬಲಿ ಅದ್ರ ಮೇಲೆ ಸಾಕಷ್ಟು ಚರ್ಚೆ ಆಗಿರೋದ್ರಿಂದ ಐ ಆಮ್ ಹ್ಯಾಪಿ ದಟ್ ಈ ರೆಫರೆನ್ಸ್ ನನಗೆ ಸಿಕ್ತು ಅಂತ ಹೇಳ್ಬಿಟ್ಟು. ಯಾಕಂದರೆ ಎಷ್ಟೋ ಜನ ಫಾಲೋ ಮಾಡ್ತಾರೆ ಇಂಡಿಯಾದಲ್ಲಿ ಹಾಲಿವುಡ್ನಲ್ಲಿ. ಕಾಂಟ್ರವರ್ಸಿ ಇರ್ಬೋದು, ಬಟ್ ಈಸ್ ವೆರಿ ಅನ್ಕನ್ವೆನ್ಷನಲ್. ನೀವು ನೋಡ್ತಿರ್ಬೋದು, ಬಹುಶಃ ನಿಮಗೆ ಆ ಫೀಲ್ಡ್ನಲ್ಲಿ ನೋಡಿರ್ತೀರಲ್ಲ, ಅನ್ಕನ್ವೆನ್ಷನಲ್. ಆಮೇಲೆ ನೀವು ಈಗ ಇಫ್ ಯು ಫೈಂಡ್ ಇಟ್ ಓಕೆ, ನಮ್ಮ ಇಂಡಿಯನ್ ಪೊಲಿಟಿಕಲ್ ಲೀಡರ್ಸ್ ಬಗ್ಗೆ ಹೇಳ್ಬೋದು, ಎಕ್ಸಾಂಪಲ್ಸ್ ಕೊಡ್ಬೋದು, ಅಥವಾ ಅದನ್ನು ಒಂದು ಬೇರೆ ಇದನ್ನು ಕೊಡ್ಬೋದಾ? ಹಾಂ, ಇಲ್ಲಿ ರಾಜೀವ್ ಗಾಂಧಿಯವರು 4ನೇ ನಂಬರ್ ಅಂತ ಹೇಳ್ತಾರೆ, ಇಂಡಿವಿಜುವಲಿಸ್ಟ್. ಹೌದು, ಇಂಡಿವಿಜುವಲಿಸ್ಟ್. ನೀವು ನೋಡಿರ್ಬೋದು ಗೌರೀಶ್ ಅವರೇ, ಅವ್ರು ಯಾವ ಥರ ಡ್ರೆಸ್ ಮಾಡ್ತಾರೆ. ಹಿ ಕಮ್ಸ್ ಫ್ರಮ್ ಎ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ. ಗ್ಲೋಬಲಿ ಎಲ್ಲ ಕಡೆ ಹೋಗ್ತಿರ್ತಾರೆ, ಥೌಸಂಡ್ಸ್ ಆಫ್ ಫಾಲೋವರ್ಸ್. ಅವರೆಲ್ಲರೂ ಸುಮ್ಮನೆ ಸ್ಟ್ರೀಟ್ನಲ್ಲಿ ಇದ್ರೂ ಜನ ಮುತ್ತಾರೆ ಅವ್ರನ್ನೇ. ಅವ್ರು ನೋಡಿ ನೀವು ಯಾವ ಥರ ಇದು ಇದ್ದಾರೆ ಅಂತಂದರೆ, ಈಸ್ ಅನ್ಕನ್ವೆನ್ಷನಲ್ ಅಂತಲೇ ಹೇಳ್ಬೋದು ನೀವು. ಸೊ 4 ನೋಡಿದ್ವಿ. ಈಗ 5ನೇದು ಇರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದು ಇನ್ವೆಸ್ಟಿಗೇಟರ್ ಅಂತ. ಇನ್ವೆಸ್ಟಿಗೇಟರ್ ಅಂದರೆ ಯೂಶ್ವಲಿ ನಾವು ತನಿಖಾಧಿಕಾರಿಗಳು, ಡಿಟೆಕ್ಟಿವ್ಸ್ ಅಂತಂದ್ರೆ ಇನ್ವೆಸ್ಟಿಗೇಟರ್ ಅಂತ. ಹೌದು, ಅದೇ ಅಲ್ವಾ? ಸೊ ಇಲ್ಲಿ ಹೆಂಗೆ ಅದು, ವಾಟ್ ಕೈಂಡ್ ಆಫ್ ಪರ್ಸನ್ಸ್ ದೇ ವಿಲ್ ಬಿ? ಅದಕ್ಕೆ ನೀವು ಪ್ರಶ್ನೆ ಭಾಳ ಚೆನ್ನಾಗಿ ಕೇಳ್ತಾ ಇದ್ದೀರಿ. ಅಥವಾ ಈ ಥರ ಹೇಳ್ಬೋದು, ನೀವು ನಿರೂಪಕರಾಗಿ ಯು ಆರ್ ಫೋರ್ಸಿಂಗ್ ಮೀ ಟು ಗಿವ್ ದ ಪ್ರಿಸೈಸ್ ಆನ್ಸರ್. ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಮಧ್ಯೆ ಸಲ ಇದು ಯಾರು ನಮ್ಮ ನೋಡ್ತಾ ಇರ್ತಾರೆ ವ್ಯೂವರ್ಸ್, ಕ್ಯೂರಿಯಾಸಿಟಿ ಬಂದುಬಿಡ್ತದೆ ಅವ್ರಿಗೆ, ಆ್ಯಂಗ್ಸೈಟಿನೂ ಬರ್ಬೋದು ಅವ್ರಿಗೆ. ಆಮೇಲೆ ಎಕ್ಸಾಂಪಲ್ಸ್ ಕೊಟ್ಟಾಗ ನೀವು ಹೇಳ್ದಂಗೆ ಒಂದು ಪಾಸಿಟಿವ್ ಯಾರು ಬೆಸ್ಟ್ ಅಂತ ಹೇಳಿದಾಗ, ಹೌದಲ್ಲ ಇದು ಈ ಥರ ಎಷ್ಟು ಜನ ಇದಾರಲ್ಲ ಅಂತ ಹೇಳ್ಬಿಟ್ಟು. ಇಲ್ಲೇ ಅಬ್ಸರ್ವರ್ ಅಂತ ಸರಿಯಾದ ವರ್ಡ್ ಅದು ಆ್ಯಕ್ಚುಲಿ, ಇನ್ವೆಸ್ಟಿಗೇಟರ್ಗೆ. ಹಾಂ, ಎರಡೂ ಹೇಳ್ತಾರೆ. ಆದರೆ ನೀವು ಹೇಳ್ತಾರಲ್ಲ ಆ ಥರ ಅಲ್ಲ, ಎಕ್ಸಾಕ್ಟ್ಲಿ ಆ ಥರ ಅಲ್ಲೇ ಅಲ್ಲ. ಅದಕ್ಕೆ ದರ್ ಇಸ್ ಒನ್ ಡೇಂಜರ್ ದ್ಯಾಟ್ ವಿ ಗೆಟ್ ಮಿಸ್ಗೈಡೆಡ್ ಬೈ ದ ಪರ್ಟಿಕ್ಯುಲರ್ ವರ್ಡ್. ಅದಕ್ಕೆ ನನಗೆ ಎಕ್ಸ್ಪರ್ಟ್ಸ್ ಎಲ್ಲ ಅವ್ರ ಜೊತೆ ನಾನು ಇಮೇಲ್ನಲ್ಲಿ ಇಂಟ್ರಾಕ್ಟ್ ಮಾಡಿದಾಗ ಹೇಳ್ತಾಯಿದ್ರು, ಗುರು, ಡೋಂಟ್ ಗಿವ್ ದಿಸ್ ನೇಮ್ ಸೂಪರ್ಫಿಷಿಯಲಿ, ಅದರ್ವೈಸ್ ದೇ ವಿಲ್ ಫೀಲ್ ಫ್ಲ್ಯಾಟರ್ಡ್ ಆರ್ ದೇ ವಿಲ್ ಗೋ ಇನ್ ಟು ಡಿಪ್ರೆಷನ್. ಸುಮ್ಮನೆ ಒಂದು ಬಾಕ್ಸ್ನಲ್ಲಿ ಒಂದು ಲೇಬಲ್ ಕೊಡ್ಬೇಡಪ್ಪ ಅಂತ ಹೇಳ್ತಾರೆ ಅವ್ರು. ಅದರ್ವೈಸ್ ಅವ್ರು ದೇ ಸ್ಟಾರ್ಟ್ ಪ್ರಿಟೆಂಡಿಂಗ್ ದಟ್ ಐ ಆಮ್ ಮಹಾತ್ಮ ಗಾಂಧಿ, ಐ ಆಮ್ ಜಾನಿ ಡೆಪ್ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರು ಹೆಂಗಿರ್ತಾರೆ ಅಂತ, ಈಗ ಒಂದು ಪಾರ್ಟಿ ನಡೆದಿದೆ ಅಂತ ಇಟ್ಕೊಳ್ಳಿ, ಇದು ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ದೇ ವಾಂಟ್ ಟು ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಅವ್ನು ಯಾವ ನಂಬರ್ ಅಂತ ಹೇಳೋದು ಬೇಡ, ಹೆಂಗಿರ್ತಾರಂತ. ಸೆಂಟರ್ ಆಫ್ ಅಟ್ರಾಕ್ಷನ್, ನಾವು ಎವ್ರಿಬಡಿ ಶುಡ್ ಲುಕ್ ಎಟ್ ಮೀ, ಯು ಆರ್ ನಾಟ್ ಇಂಪಾರ್ಟೆಂಟ್, ಐ ಆಮ್ ಇಂಪಾರ್ಟೆಂಟ್. ಇನ್ನು ಕೆಲವ್ರು ಇರ್ತಾರೆ, ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಏನಪ್ಪ ಇವ್ರ ಜನ ಶಿಸ್ತಿಲ್ಲ, ಇವ್ರ ಹತ್ರ ಸಮಯ ಪ್ರಜ್ಞೆ ಇಲ್ಲ, ಸರಿಯಾಗಿ ಚೇರ್ ಹಾಕಿಲ್ಲ, ಸರಿಯಾಗಿ ಅನೌನ್ಸ್ಮೆಂಟ್ ಮಾಡ್ತಾಯಿಲ್ಲ, ಈ ಥರ ಎಲ್ಲ ನೋಡ್ತಿರ್ತಾರೆ. ನನಗೆ ಕೊಟ್ಟಿದ್ರೆ ಇದನ್ನು ಚೆನ್ನಾಗಿ ಮಾಡ್ತಿದ್ನಲ್ಲ, ಈ ಥರ ಇರ್ತಾರೆ ಕೆಲವು ಜನ. ಇನ್ನು ಕೆಲವರು ಇದರಲ್ಲಿ ಒಬ್ಬರು ಬರ್ತಾರೆ, ಎಲ್ಲರೂ ಅಂತಲ್ಲ, ಒಂದೊಂದು ಗ್ರೂಪ್ನಲ್ಲಿ ಅದರಲ್ಲಿ ಒಬ್ಬೊಬ್ಬರು ಹಂಗಿರ್ತಾರೆ. ಅದನ್ನು ನಾವು ನೆಕ್ಸ್ಟ್ ರೌಂಡಲ್ಲಿ ಸ್ಪೆಸಿಫಿಕ್ ಆಗಿ ನೋಡೋಣ ಅಂತ. ಇವ್ರು ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಸೈಡ್ನಲ್ಲಿ ಕೂತಿರ್ತಾರೆ, ಸೈಡ್ ಲೈನ್ನಲ್ಲಿ, ಚರ್ಚೆಯಲ್ಲಿ ಭಾಗವಹಿಸಲ್ಲ. ಯಾರು? ಅಬ್ಸರ್ವರ್. ಇವರು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅವ್ರು ಕಂಫರ್ಟೇಬಲ್ ಇರಲ್ಲ. ಅವ್ರು ಅಚೀವ್ ಮಾಡಿರ್ತಾರೆ ಎಕ್ಸ್ಟ್ರಾರ್ಡಿನರಿ ಏನಾದರೂ. ಎಕ್ಸಾಂಪಲ್ ಬೇಕಾ? ಇಲಾನ್ ಮಸ್ಕ್. ಮತ್ತು ನಿಮಗೆ ಎಕ್ಸಾಂಪಲ್ ಬೇಕಂದ್ರೆ ಬಿಲ್ ಗೇಟ್ಸ್ ಇವ್ರ ಎಕ್ಸಾಂಪಲ್. ಆಮೇಲೆ ನಮ್ಮ ಇಂಡಿಯನ್ಸ್ಗೆ ಒಂದು ಹೆಮ್ಮೆ ಪಡುವಂಥ ಅಥವಾ ಏನೋ ಒಂದು ಗೊತ್ತಿಲ್ಲ, ಮನಮೋಹನ್ ಸಿಂಗ್ ಈಸ್ 5. ಮನಮೋಹನ್ ಸಿಂಗ್. ಸೊ ನೀವು ನೋಡಿರ್ಬೋದು, ಮನಮೋಹನ್ ಸಿಂಗ್ ಅಂಥ ಒಂದು ಎಕನಾಮಿಸ್ಟ್ ಅಂದರೆ ಅವರು, ಹಿ ವಾಸ್ ದ ಓನ್ಲಿ ಏಷ್ಯನ್ ಟು ಹೆಡ್ ದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಇಡೀ ಜಗತ್ತಿನಲ್ಲೇ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಅದು. ಅದರಲ್ಲಿ ಡೀನ್ ಆಗಿ ಕೆಲಸ ಮಾಡಿದ್ರು ಆದರೆ ಅವರು ಪೊಲಿಟಿಕ್ಸ್ನಲ್ಲಿ ಬಂದರು. ನನಗೆ ಶಾಕಿಂಗ್ ಏನಿದೆ ಅಂದರೆ, ಗೌರೀಶ್, ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲರೂ ಅದನ್ನು ಕೇಳಿಸ್ಕೊಂಡ್ರೆ ಸರಿ ಇರ್ತದೆ. ನನಗೊಂದು ಶಾಕಿಂಗ್ ಮಾಹಿತಿ ಗೊತ್ತಾಗಿದ್ದಂದರೆ, ಎಕನಾಮಿಕ್ ಟೈಮ್ಸ್ನವರು ಇನ್ ಅಸೋಸಿಯೇಷನ್ ವಿತ್ ಸಮ್ ಕನ್ಸಲ್ಟೆನ್ಸಿ 36 ಕ್ವಶನ್ಸನ್ನು ಯಾರು ವಿಲಿಂಗ್ಲಿ ರೆಸ್ಪಾಂಡ್ ಮಾಡ್ತಾರೆ ಅವ್ರಿಗೆ ಕಳಿಸಿದರು. ರಾಜೀವ್ ಗಾಂಧಿ ಅವ್ರಿಗೆ ಕಳಿಸಿದರು, ಆಮೇಲೆ ಕೊನಿ ಮೋಜಿ ಅವ್ರಿಗೆ ಕಳಿಸಿದ್ರು, ಸೋನಿಯಾ ಗಾಂಧಿ ಅವ್ರಿಗೆ ಕಳಿಸಿದ್ರು, ಬಹುಶಃ ಮನಮೋಹನ್ ಸಿಂಗ್ ಕಳಿಸಿರ್ಬೋದು. ಅವರೆಲ್ಲರೂ ರೆಸ್ಪಾಂಡ್, ಮಾಯಾವತಿ ಬರ್ತಾಳೆ,
ರಾಜೇಶ್ ಪೈಲಟ್ ಬರ್ತಾರೆ, ಅಖಿಲೇಶ್ ಯಾದವ್ ಬರ್ತಾರೆ, ಶಶಿ ಥರೂರ್ ಬರ್ತಾರೆ, ಮನಮೋಹನ್ ಸಿಂಗ್ ಐ ಆಮ್ ನಾಟ್ ಶೂರ್, ಅವರು ಸಿಕ್ಕಿರ್ಲಿಕ್ಕಿಲ್ಲ, ಇವ್ರು ಗೆಸ್ ಮಾಡಿದ್ದಾರೆ. ನನಗೆ ಶಾಕಿಂಗ್ ಏನು ಅಂದರೆ, ಇದು ಭಾಳ ಇಂಪಾರ್ಟೆಂಟ್ ಇದೆ, ಲೆಟ್ ಅಸ್ ಬಿ ವೆರಿ ಎಂಫೆಟಿಕ್ ಹಿಯರ್. ಈಗ ಪಾಲಿಟಿಕ್ಸ್ ಇರ್ತಾರಲ್ಲ, ನೋಡಿದಾಗ ಏನು ಅನ್ನಿಸ್ತದೆ ಅಂತಂದರೆ, ಯಾರು ಪೊಲಿಟಿಕಲಿ ಸ್ಟ್ರಾಂಗ್ ಇರ್ತಾರೆ 8 ಅಂತ ಒಂದು ಭ್ರಮೆ ಬರ್ತದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಈಸ್ 8 ಚಾಲೆಂಜರ್. ಹೌದು, ಅವರು ಡಾಮಿನೇಟಿಂಗ್ ಇರ್ತಾರೆ ಭಾಳ. ಸೊ ಈಗ ನೀವು ಡೊನಾಲ್ಡ್ ಟ್ರಂಪ್ನ ನೆನ್ಪು ಮಾಡ್ಕೊಂಡ್ಬಿಟ್ರೆ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಂದಿರಾ ಗಾಂಧಿ ಈಸ್ ನಂಬರ್ 8, ಶಿ ವಾಸ್ ನಂಬರ್ 8. ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಹಾಕಿದ್ದು, ಪಾಸಿಟಿವ್ ನೆಗೆಟಿವ್ ಹೇಳ್ತಾ ಇರಲಿಲ್ಲ, ಬೈ ನೇಚರ್ ಹಂಗೆ. ಆ್ಯಂಡ್ ಶಿ ಹ್ಯಾಸ್ ಡನ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಟು ದ ಇಂಡಿಯನ್. ಇದು ಪ್ರಧಾನಮಂತ್ರಿ ಆದಮೇಲೆ ಲೆಟ್ ಇಸ್ ನಾಟ್ ಗೆಟ್ ಇನ್ ಟು ಸಮ್ ಅದರ್ ಥಿಂಗ್ಸ್, ಅದು ಬೇಕಾಗಿಲ್ಲ, ಉದ್ದೇಶ ಅಲ್ಲ ಇದು. ಆದರೆ ಇಂಡಿಯನ್ ಒಂದು ಸ್ಟ್ರಾಂಗ್ ಒಂದು ನೇಷನ್ ಅಂಥೇಳಿ ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟು ಸ್ಟ್ರಾಂಗಾಗಿ ಪ್ರೊಜೆಕ್ಟ್ ಮಾಡಿದ್ದು ಭಾಳ ಕಷ್ಟ, ಅದನ್ನೇ ಬೇರೆ ಯಾರು ಮಾಡೋಕ್ಕಾಗಿಲ್ಲ. ಅದಕ್ಕೆ ಜನಕ್ಕೆ ಏನು ಅಂದ್ಕೊಂಡ್ಬಿಡ್ತಾರೆ ಅಂದರೆ, ಹಂಗಾರೆ ನಾನು ಪೊಲಿಟಿಕ್ಸ್ನಲ್ಲಿ ಹೋಗ್ಬೇಕಂದ್ರೆ ನಾನು 8 ಇರ್ಬೇಕಂತ. ನನಗೆ ಶಾಕ್ ಆಗಿದ್ದು ಗೌರೀಶ್ ಅವರು ಅಂದರೆ, ಇದೆಲ್ಲ ಇವರೇನು ಸರ್ವೆ ಮಾಡಿದ್ರಲ್ಲ ಎಕನಾಮಿಕ್ ಟೈಮ್ಸ್ನಲ್ಲಿ, ಆಲ್ಮೋಸ್ಟ್ ಎಲ್ಲ ನಂಬರ್ಸ್ನವರು ಇದ್ದರು, ಬಟ್ ದೇವರ್ ಇಂಟು ಪೊಲಿಟಿಕ್ಸ್. ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಡಿಸ್ಕಷನ್ನಲ್ಲಿ. ಇಲ್ಲಾಂದ್ರೆ ನಾವು ಏನು ಮಾಡ್ಬೋದು ಅಂದರೆ, ಇಡೀ ಜೀವನನೇ ನನ್ನ ನಂಬರ್ 8 ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಪೊಲಿಟಿಕ್ಸ್ನಲ್ಲಿ ಹೋಗದೆ ಬೇರೆ ಫೀಲ್ಡ್ನಲ್ಲಿ ಹೋಗಿ ಲಾಸ್ಟ್ ಡೆತ್ ಬೆಡ್ನಲ್ಲಿ ನಾವು ರಿಗ್ರೆಟ್ ಮಾಡ್ಬೋದು ಅಂತ. ಅದಕ್ಕೆ ಎನ್ನಿಗ್ರಾಮ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ಇಡೀ ಜೀವನನೇ ನಾವು ವೇಸ್ಟ್ ಮಾಡ್ಬೋದು, ಅಥವಾ ಇಡೀ ಜೀವನದಲ್ಲೇ ನಾವು ಇದೇ ಒಂದು ಜೀವನದಲ್ಲಿ ಈ ಮಟ್ಟದ ಒಂದು ಸಾಧನೆ ಮಾಡ್ಬೋದು ಅಂತ ಒಂದು ಅವಕಾಶ ಇರ್ತದೆ. ಎಕ್ಸಾಕ್ಟ್ಲಿ. ನಾವು ಆ ಟೆಸ್ಟ್ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಅಂದರೆ ಆ ಕ್ವಶನ್ ಏನು ಅಂದರೆ, ಈಗ ಉದಾಹರಣೆಗೆ ನೀವು ಪೀಸ್ ಮೇಕರಾ, ಚಾಲೆಂಜರಾ, ನೀವು ಎಂಥೂಸಿಯಾಸ್ಟಾ, ನೀವು ಇಂಡಿವಿಜುವಲಿಸ್ಟಾ ಅಂತ ಗೊತ್ತಾಗಬೇಕು ಅಂದರೆ ಹೇಗೆ ಅಂದರೆ, ಅದಕ್ಕೊಂದು ಕ್ವಶನರ್ ಇದೆ. ಆ ಕ್ವಶನರ್ನ ನೀವು ಆನ್ಸರ್ ಕೊಡಬೇಕು. ಅದಕ್ಕೆ ನೀವು ಆನ್ಸರ್ ಕೊಟ್ಟ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಪರ್ಸನಾಲಿಟಿ ಅಂತ. ಕರೆಕ್ಟಾ? ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಈಗ ಮುಂದೆ ಒರೆಸ್ಕೊಂಡು ನೆಕ್ಸ್ಟ್ ಇರೋದು ಲಾಯಲಿಸ್ಟು. 6ನೇದು ಏನು ಸರ್ ಇದು? ಲಾಯಲಿಸ್ಟ್ ಅಂದರೆ they are loyal to authority and they are loyal to some system. ಗೌರೀಶ್ ಇಲ್ಲೊಂದು ಭಾಳ ಅದ್ಭುತ ಉದಾಹರಣೆ ನನ್ನ ಹತ್ರ ಇದೆ. ಪ್ರಿನ್ಸೆಸ್ ಡಯಾನಾ, ಅನ್ಫಾರ್ಚುನೇಟ್ಲಿ ಶಿ ಡೈಡ್ ಇನ್ ಆಕ್ಸಿಡೆಂಟ್ ಅಲ್ಲ. ಶಿ ವಾಸ್ ಎ ಲಾಯಲ್ ಪರ್ಸನ್, ಲಾಯಲ್ ಇದ್ದಕ್ಕೆ. ಸೋನಿಯಾ ಗಾಂಧಿ ಇಸ್ ನಂಬರ್ 6. ನೋಡಿ, ಸೋನಿಯಾ ಗಾಂಧಿ ಕಾಂಗ್ರೆಸ್ನಲ್ಲಿ ಬಂದಾಗ ಬಹುಶಃ ನಮಗೆ ವೈಯಕ್ತಿಕ ಅವ್ರದ್ದು ಹೇಳ್ಕೊಂಡಿಲ್ಲ ಎಲ್ಲಿ ಅವರು, ಬಟ್ ಕಾಂಗ್ರೆಸ್ಸಿಗೆ ಅವರು ಭಾಳ ನಿಷ್ಠ ಇದ್ದರು. ಅವರು ಕಾಂಗ್ರೆಸ್ಸಿಗೆ ಇಡೀ ಜೀವನ, ಈಗಾದರೂ ಇಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ತೆರೆಮರೆಯಲ್ಲಿದ್ದರೂ ಕೂಡ ಕಾಂಗ್ರೆಸ್ಸನ್ನೇ ಅವರು ಇವನ್ ಪಾರ್ಲಿಮೆಂಟ್ನಲ್ಲಿ ನೋಡ್ತಾ ಇರ್ಬೋದು. ಸೊ ಬೆಸ್ಟ್ ಎಕ್ಸಾಂಪಲ್, ಅವರು ಲಾಯಲ್ ಇರ್ತಾರೆ. ಆದರೆ ಅಲ್ಲಿ ಒಂದು ಇದು ಬರುತ್ತೆ, ಅದು ಇಶ್ಯೂ ಬರುತ್ತೆ, ಅದನ್ನು ನಾವು ಬೇರೆ ಕಡೆ ಮಾತಾಡ್ಬೋದು. ಐ ಥಿಂಕ್ ಇದು ಎಕ್ಸಾಂಪಲ್ ಸರಿ ಆಯ್ತಲ್ಲ. ಇವರು ಭಾಳ ನಿಷ್ಠೆ ಇರ್ತದೆ, ಅವ್ರದ್ದು ನಿಷ್ಠೆ ಇರ್ತದೆ. ಇನ್ನು 7th ಬರೋದು ಎಂಥೂಸಿಯಾಸ್ಟ್ ಅಂತ. ಹೌದು. ಏನು ಸರ್ ಇದು? ಹಾಂ, ಅದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಸ್ಟೀವನ್ ಸ್ಪಿಲ್ಬರ್ಗ್ ಅವ್ರ ಬಗ್ಗೆ ಏನು ಮಾತಾಡ್ಬೇಕಂದ್ರೆ, ಜುರಾಸಿಕ್ ಪಾರ್ಕ್ ಮಾಡಿದ್ದಷ್ಟೇ ಅಲ್ಲ, ಅದೊಂದು ಅವರೊಂದು ಇದನ್ನೇ, ಅವರು ಏನೊಂದು ಶಬ್ದನೇ ಬರ್ತಾ ಇಲ್ಲ ನನಗೆ. ಮೋಸ್ಟ್ ರೆಸ್ಪೆಕ್ಟೆಡ್ ಥ್ರೂ ಔಟ್ ದ ವರ್ಲ್ಡ್. ಡೈರೆಕ್ಟರ್ ಕ್ರಿಯೇಟಿವ್ ಅಂತಲ್ಲ, ಅವ್ರಿಗೆ ಹೆಂಗಿರ್ತದೆ ಅಂತಂದರೆ, ಫಂಟಸಿನಲ್ಲಿ ಇರ್ತಾರೆ ಅವರು, ಈ ಕ್ಷಣದಲ್ಲಿ ಇರೋಲ್ಲ, ಮತ್ತು ಆಮೇಲೆ ಇನ್ನೊಂದು ವಿಚಾರ ಮಾಡ್ತಿರ್ತಾರೆ ಅವರು. ಒಂದು ಉದಾಹರಣೆ ಕೊಡಲ, ಈಗ ಜುರಾಸಿಕ್ ಪಾರ್ಕ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ಳಿ, ಅದು ಮಾಡ್ತಾ ಇರಬೇಕಾದ್ರೂ, ಆ ಶಾರ್ಟ್ ತೆಗಿತಾ ಇರಬೇಕಾದ್ರೂ ಅವ್ರ ತಲೆ ಏನಿರ್ತದೆ, ಇನ್ನೊಂದು ಯಾವುದೋ ಸ್ಕ್ರಿಪ್ಟದ್ದು ವಿಚಾರ ಮಾಡ್ತಿರ್ತಾರೆ ಅವರು. ದೇ ವಿಲ್ ಬಿ ಆಲ್ವೇಸ್ ಇನ್ ದ ಫ್ಯೂಚರ್, ದೇ ವಿಲ್ ಬಿ ಆಲ್ವೇಸ್ ಇನ್ ದ ಫ್ಯೂಚರ್. ಓಕೆ. ಆಮೇಲೆ ಇನ್ನೊಂದು ಗೌರೀಶ್ ಅವರು ಭಾಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಇಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, 400 ಪೇಜದ್ದು ಒಂದು ವಿಸ್ಡಮ್ ಆಫ್ ಎನಿಗ್ರಾಮ್ ಅಂತ ಒಂದು ಬುಕ್ ಇದೆ. ಅದನ್ನು ಸುಮಾರು 3 ವರ್ಷ ನಾನು ಹುಚ್ಚಿನ ಥರ ಓದಿದ್ದೀನಿ. ಐ ವಾಸ್ ಸೋ ಅಬ್ಸೆಸ್ಡ್. ಅಂದರೆ ನಮ್ಮ ಮಿಸ್ಸಸ್ ಅಂದರು, ಹುಚ್ಚಾಗ್ತಾರೆ ನೋಡಿ ನೀವು ಅಂತ ಹೇಳಿರೋರು. ಈಗ ನಾನು ಇಷ್ಟು ಕಾನ್ಫಿಡೆಂಟಾಗಿ ನಿಮ್ಮ ಜೊತೆ ಕೂತಿದ್ದೇನೆ ಅಂದರೆ, ಬಟ್ ಚಾಲೆಂಜ್ ಏನಿದೆ ಅಂದರೆ, ಇಷ್ಟೇ ಒಂದು ಲಿಮಿಟೆಡ್ ಟೈಮ್ನಲ್ಲಿ ಅದನ್ನು ಒಂದು ತಿಳ್ಕೊಳ್ಳಿಕ್ಕೆ ಕೇಳೋರಿಗೆ ಹೇಳ್ಬೇಕಂತ ಹೇಳಿ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇದು ಭಾಳ ನಿಮ್ಗೆ ಕ್ಯೂರಿಯಾಸಿಟಿ ಬರುತ್ತೆ ನೋಡಿ, ನೋಡೋರಿಗೇನು. ಇವರು 7 ಇರ್ತಾರಲ್ಲ, ವಾಟ್ ನೆಕ್ಸ್ಟ್ ಅಂತ ವಿಚಾರ ಮಾಡ್ತಿರ್ತಾರೆ ಅವರು. ಕೈಯಲ್ಲಿರೋದು ಚೆನ್ನಾಗಿರ್ತದೆ, ಅದನ್ನ ಎಂಜಾಯ್ ಮಾಡಲ್ಲ, ವಾಟ್ ನೆಕ್ಸ್ಟ್ ಅಂತ. 4 ಏನು ವಿಚಾರ ಮಾಡ್ತಾರೆ ಅಂದರೆ, ಈಗೇನೋ ಒಂದು ಸನ್ನಿವೇಶ ಇದೆ, ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾವು ಬೀಚಿಗೆ ಬಂದಿದ್ದು ಅಂತ ಇಟ್ಕೊಳ್ಳಿ, ಬೀಚ್ನಲ್ಲೆಲ್ಲ ಚೆನ್ನಾಗಿ ನಡೀತಿರ್ತದೆ. ಹಿಂದೆ ಪಾಸ್ಟ್ನಲ್ಲಿ ಅದು ಗುಡ್ಡಕ್ಕೆ ಹೋಗಿರ್ತೀವಲ್ಲ, ಅದು ಗುಡ್ ಚೆನ್ನಾಗಿತ್ತು ಅಂಥೇಳಿ. ಅರ್ಥ ಆಯ್ತಾ ನಿಮ್ಗೆ ಗೌರೀಶರೇ? ಇವರು ಈ ಸನ್ನಿವೇಶನಲ್ಲಿ ಎಲ್ಲ ಚೆನ್ನಾಗಿ ನಡೀತದೆ, ವಾಟ್ ನೆಕ್ಸ್ಟ್ ಅಂತ ಇವನು ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ತಾ ಇದ್ದಾನೆ. ಯಾರು? ಎಂಥೂಸಿಯಾಸ್ಟ್. ಹೌದು. ಇವ್ರು ಏನು ಮಾಡ್ತಾ ಇದ್ದಾರೆ, 4 ಹಿಂದಿನ ವಿಚಾರ ಮಾಡ್ತಾ ಇದ್ದಾರೆ. ಇಬ್ಬರು ಈ ಕ್ಷಣದ ಅನುಭವವನ್ನು ಕಳ್ಕೊಳ್ತಾ ಇದ್ದಾರೆ. ಇದು ಭಾಳ ಇಂಪಾರ್ಟೆಂಟ್. ಈ ಥರ ನಾವು ಇನ್ನೊಂದು ನೋಡಿ, ಈ ಇವ್ರು ಇರ್ತಾರಲ್ಲ 6, ಗೌರೀಶರ್, ಇಟ್ಸ್ ಗುಡ್ ದ್ಯಾಟ್ ನಾವು ಸ್ಪಾಂಟೇನಿಯಸ್ ಆಗಿದೆ ನೆನ್ಪು ಮಾಡ್ಕೊಂಡೆ. 6 ಹೆಂಗಿರ್ತಾರಂದರೆ, ಏನೋ ಒಂದು ಇರ್ತದಲ್ಲ, ವಾಟ್ ಇಫ್ ಇಟ್ ಗೋಸ್ ರಾಂಗ್.
ಬಹುಶಃ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ನೋಡಿರ್ತೀರಿ, ಏನೋ ಮಾಡ್ತಾ ಇರ್ತೀವಿ ಅವ್ರಂತಾರೆ ಎಲ್ಲ ಸರಿ, ಬಟ್ ಹೀಗಾದ್ರೆ ಏನು ಮಾಡೋದು? ನೀವೆಲ್ಲ ಇವೆಂಟ್ ಮಾಡ್ತಾ ಇದ್ದಾರೆ, ಒಂದೇನೋ ಮೆಗಾ ಇವೆಂಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಬೆಂಗಳೂರಿನಲ್ಲಿ, ನಿಮ್ಮ ಟೀಮ್ಗೆಲ್ಲ ಹೇಳಿದ್ರೆ ಅವಾಗೊಬ್ಬ ಯಾರೋ ಬರ್ತಾರೆ ನಿಮ್ಮ ಅಸಿಸ್ಟೆಂಟ್ ಎಲ್ಲವ, ಸರ್ ಎಲ್ಲ ಸರಿ, ಇದು ಹಿಂಗಾದ್ರೆ ಹೆಂಗೆ ಅಂತ. ಅವಾಗ ನೀವು ಹೇಳ್ತೀರಿ, ನೋಡಪ್ಪ ಅದಕ್ಕೂ ನಮ್ಮ ವ್ಯವಸ್ಥೆ ಇದೆ ಅಂತ ನೀವು ಹೇಳ್ತೀರಿ. ಕರೆಂಟ್ ಹೋದ್ರೆ ಹಂಗ, ಕರೆಂಟ್ ಹೋದ್ರೆ ಮಳೆ ಬಂದ್ರೆ ಹಂಗ, ಮಳೆ ಬಂದ್ರೆ ಹೆಂಗೆ ಬರ್ದೇ ಇದ್ರೆ ಹಂಗ ನೀವು ಅಂತೀರಿ. ನೋಡಪ್ಪ ಅದೆಲ್ಲ ನಾವು ಆಂಟಿಸಿಪೇಟ್ ಮಾಡಿ ನಾವು, ಬಟ್ ಅಷ್ಟು ಆಗಿದ್ರು ಅವನಂತಾನೆ ಸರಿ ಹಿಂಗಾದ್ರೆ ಹೆಂಗೆ. ಈಗ ನೋಡಿ 6ನವ್ರು ಏನಂದರೆ ವಾಟ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ಅಂತ ವಿಚಾರ ಮಾಡ್ತಾಯಿದ್ದಾರೆ. 7ನವನು ಮುಂದೆ ಏನು ಮಾಡಬೇಕು ಇದು ಕ್ಷಣ ಅಂದ್ಬಿಡ್ತಾರೆ. ಇವ್ರು ಹಿಂದಿಂದೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಇದು ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತದಲ್ಲ, ಕೇಳ್ತಾ ಇದ್ದಾರೆ. ಸೊ ಇನ್ನು 8ನೇದು ಬರುವಂಥದ್ದು ಚಾಲೆಂಜರ್ ಅಂತ. ಹೌದೌದು. ಓಕೆ, ನೀವೊಂದು ಎಕ್ಸಾಂಪಲ್ ಆಲ್ರೆಡಿ ಕೊಟ್ರಿ, ಡೊನಾಲ್ಡ್ ಟ್ರಂಪ್ ಅಂತ. ಸೊ ಹೌ ಡು ಯು ಡಿಫೈನ್ ದಮ್? ಅವ್ರು ಹೆಂಗಿರ್ತಾರಂದರೆ ದೇ ವಾಂಟ್ ಟು ಡಾಮಿನೇಟ್. ಅವ್ರಿಗೆ ಏನಾದರೂ ನೀವು ಇದನ್ನು ಮಾಡಿ ಅಂತ ಹೇಳಿದ್ರೆ ದೇ ಹ್ಯಾವ್ ಎ ಫಿಯರಿ ಐಸ್. ನನಗೆ ಗೊತ್ತಾಗ್ತದೆ ಆ್ಯಕ್ಚುಲಿ. ಮುಂದೆ ಒಂದು ಕಡೆ ಒಂದು ಅದರಲ್ಲಿ ಸ್ಲಾಟ್ನಲ್ಲಿ ಮಾತಾಡೋಣಂತೆ. ಅವ್ರದ್ದು ಕಮ್ಯುನಿಕೇಷನ್ ಹೆಂಗಿರ್ಬೋದು, ಪೋಶ್ಚರ್ಸ್ ಹೆಂಗಿರುತ್ತೆ, ಸ್ವಲ್ಪ ಈ ಬಾಡಿ ಟೈಪ್ಸ್ ಎಲ್ಲ ಮಾತಾಡ್ಬೋದು, ಬಟ್ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ದಟ್ ಇಸ್ ನಾಟ್ ಪಾಪ್ಯುಲರ್. ಅದನ್ನು ನಾವು ಮಾತಾಡೋಣ ಆಮೇಲೆ. ಇವಾಗ ಇಷ್ಟು ಹೇಳ್ಬೋದು, ದೇ ಡೋಂಟ್ ವಾಂಟ್ ಟು ಬಿ ಡಾಮಿನೇಟೆಡ್, ದೇ ವಿಲ್ ಡಾಮಿನೇಟ್. ವಿಲ್ ಪವರ್ ಇರ್ತದೆ ಅವ್ರದ್ದು. ಓಕೆ. ಎಕ್ಸಾಂಪಲ್ ಅಂದರೆ ಗೌರೀಶ್ ಅವರೇ, ಇಂದಿರಾ ಗಾಂಧಿ, ಡೊನಾಲ್ಡ್ ಟ್ರಂಪ್. ಕೇಳುಗರಿಗೆ ನಂದೊಂದು ಸಜೆಷನ್ ಇದೆ, ಪ್ಲೀಸ್ ಡೋಂಟ್ ಥಿಂಕ್ ದಟ್ ನಾನು ಡೊನಾಲ್ಡ್ ಟ್ರಂಪ್ ಮತ್ತು ಇಂದಿರಾ ಗಾಂಧಿನ ಕಂಪೇರ್ ಮಾಡ್ತಾ ಇದ್ದೀನಿ ಅಥವಾ ಇವ್ರು ಚಲೋ ಇವ್ರು ಕೆಟ್ಟ ಅಂತ ಹೇಳ್ತಾ ಇಲ್ಲ. ಆ ಒಂದು ಉದಾಹರಣೆ ಮೂಲಕ ಅವ್ರದ್ದು ಒಂದು ಏನು ಗುಣ ಅಂತ ಇರ್ತದೆ, ಅವ್ರ ಹುಟ್ಟಿನಿಂದ ಬಂದಿರ್ತದಂತ, ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಾಮಾನ್ಯ ಕುಟುಂಬದಿಂದ ಬಂದಿರ್ಬೋದು, ಪೊಲಿಟಿಕಲ್ ಸ್ಟಡೀಸ್ ಮಾಡಿಲ್ಲ, ಆದರೆ ಮುಂದೆ ಅವ್ರ ಜೀವನದಲ್ಲಿ ಅದು ಎಂಡ್ ಆಗೇ ಆಗ್ತಾರೆ. ಅವರು ಅದರಲ್ಲಿ ಬಂದೇ ಬಿಡ್ತದೆ. ಅದು ಏನು ಅವ್ರ ಮನೇಲಿ ಯಾರೂ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಲಿಕ್ಕಿಲ್ಲ. ಆ ಥರ ಅದು ಏನು ಯು ಕಾಂಟ್ ಹೆಲ್ಪ್, ದೇ ಆರ್ ಬಾರ್ನ್ ವಿತ್ ದಟ್ ಕ್ವಾಲಿಟಿ. ಅದು ಅವಕಾಶ ಸಿಗಲಿಲ್ಲ ಅಂದರೆ ವಂಚಿತರಾದರೆ ಅದು ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಲಾಲ್ ಕೃಷ್ಣ ಅದ್ವಾನಿ ಅವರು ನಂಬರ್ 8 ಅವರು ನೋಡಿ ಹೆಂಗಿದೆ. ಸೊ ಲಾಸ್ಟ್ ನಾವು ಇರೋದು ಪೀಸ್ ಮೇಕರ್ ಅಂತ, 9ನೇ ಟೈಪ್ ಆಫ್ ಪರ್ಸನಾಲಿಟಿ, 9th ಟೈಪ್ ಆಫ್ ಪರ್ಸನಾಲಿಟಿ. ಪೀಸ್ ಮೇಕರ್ ಅಂದರೆ ಏನು? ಅವರು ವಾಟ್ ದೇ ಆರ್? ಇವ್ರಿಗೆ ಹಾರ್ಮೋನಿ ಬೇಕಾಗ್ತದೆ. ದೇ ವಾಂಟ್ ಹಾರ್ಮೋನಿ. ದೇ ಡೋಂಟ್ ವಾಂಟ್ ಟು ರಾಕ್ ದ ಬೋಟ್. ಸಾಮರಸ್ಯ ಬೇಕಾಗ್ತದೆ ಅವ್ರಿಗೆ, ಪೀಸ್ ಬೇಕು ಅವ್ರಿಗೆ. ಏನಾರು ಇದು ಗೊಂದಲ ಘರ್ಷಣೆ ಬೇಡಪ್ಪ ನನಗೆ. 8ನವ್ರಿಗೆ ಘರ್ಷಣೆ ಬೇಕು. ಶುರುನೇ ಅವರು ಎಟ್ ದ ಸ್ಲೈಟೆಸ್ಟ್ ಡ್ರಾಪ್ ಆಫ್ ಹ್ಯಾಟ್ ಅಂತ ಹೇಳ್ತಾರೆ. ಅವ್ರು ಹೀಗೆ ರೆಡಿ ಇರ್ತಾರೆ ಅವ್ರು ಸೋಡ್ ತೊಗೊಂಡು. ಇವ್ರು ಅಂದರೆ ಅಲ್ಲಿನ ಜಾಗ ಕಾಲ್ ಮಾಡಿಬಿಡ್ತಾರೆ ಅವ್ರು. ಯಾಕಪ್ಪ ಮಾರಾಯ, ಇವ್ರು ಹೆಂಗಂದ್ರೆ 9 ಭಾಳ ಅಪರೂಪ ಇವ್ರು. ಆ್ಯಕ್ಚುಲಿ ಒಬ್ರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು, 9 ಅವ್ರು ಇಷ್ಟು ಕನ್ಫ್ಯೂಸ್ ಇರ್ತಾರಂದರೆ ನೀವು ಅವ್ರಿಗೆ 1 ವರ್ಷದ ಟೆಸ್ಟ್ ಕೊಟ್ಟರು ಅವ್ರು ನಾ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರು. ಯಾಕಂದರೆ ನಾನು ಏನೆಲ್ಲ ಅಂದ್ಕೊಂಡ್ಬಿಡ್ತಾರಂತವ್ರು, ಹೊಂದ್ಕೊಂಡ್ಬಿಡ್ತಾರೆ ಅವ್ರು ಎಲ್ಲರ ಕಡೆ. ಈ ನೀವು ಬಂದ್ರಲ್ಲಿ ನಿಮ್ಮ ಜೊತೆ ಹೊಂದ್ಕೋತಾರೆ. ಆದರೆ ಅಲ್ಲೊಂದು ಭಾಳ ಜಗತ್ತಿನ ಶ್ರೇಷ್ಠ, ನನ್ನ ಐ ಆಮ್ ಪರ್ಸನಲಿ ಫ್ಯಾನ್ ಆಫ್ ದ ಅಬ್ರಹಾಂ ಲಿಂಕನ್. ಗೌರೀಶ್ ಅವರೇ, ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಬಯೋಗ್ರಫಿ ಆಫ್ ಅಬ್ರಹಾಂ ಲಿಂಕನ್ ಅಂತಿದೆ, ಓದ್ಬೇಕು ನೀವು ಅದನ್ನು. ಓದಿದಾಗ ನಿಮಗೆ ಒಂದು 3-4 ದಿವಸ ನೀವು ಡಿಸ್ಟರ್ಬ್ ಆಗಿಬಿಡ್ತಾರೆ, ನಿಮ್ಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಯಾವ ಥರ ಅವರು ಒಂದು ಏನು ಸಹಿಷ್ಣುತೆ ಅಂತ ಹೇಳ್ತಾರೆ, ಸಹಕಾರ ಅಂತ ಹೇಳ್ತಾರೆ ಅಂದರೆ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಸಣ್ಣ ಘಟನೆ. ವೆನ್ ಹಿ ವಾಸ್ ನೋ ಬಡಿ, ಒಬ್ಬ ರಾಯಲ್ ಫ್ಯಾಮಿಲಿ ಒಂದು ಶ್ರೀಮಂತ ಮಂತಂತ ಬಂದಂಥ ಲಾಯರ್, ಭಾಳ ಫೇಮಸ್ ಇದ್ರು ಅವರು. ಹಿ ವಾಸ್ ನೋ ಬಡಿ, ಸ್ಟ್ರಗ್ಲಿಂಗ್. ಹೋಗಿ ನನಗೊಂದು ಕೇಸ್ ಬೇಕಾಗಿದೆ, ಒಂದು ಕೊಡ್ತೀರಾ ಅಂತ ಹೇಳಿದಾಗ, ಇವರ ಬೆಗರ್ ಅಂಥೇಳಿ ಅವ್ನಿಗೆ ಇನ್ಸಲ್ಟ್ ಮಾಡಿ ಕಳಿಸಿರ್ತಾರೆ ಅವ್ರು. ಅವ್ರ ಹೆಸರು ನಾನು ನೆನಪಿಲ್ಲ. ಹೊಳ್ಳಿ ಇವನು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆದಾಗ ಲಾಯರ್ ಲೀಗಲ್ ಮಿನಿಸ್ಟ್ರಿಗೆ ಯಾರು ಬೇಕಂದಾಗ ಅವ್ನು ಕರೆಸಿದಂತೆ. ಅವ್ನು ಬಂದು ಅವ್ನ ಎದುರಿಗೆ ಮುಖ ನೋಡ್ಲಿಕ್ಕಾಗಿಲ್ಲ, ಕೇಳ್ತಾನಂತವನು, ನಾನು ನಿನಗೆ ಸೂಯಿಸೈಡಲ್ ಆಗೋ ಥರ ಅಷ್ಟು ನಿನಗೆ ಏನು ಮಾಡಿದ್ದೆ, ಇನ್ಸಲ್ಟ್ ಮಾಡಿದ್ದೆ, ನೀನು ನನಗೆ ಇದು ಯಾಕೆ ಕೊಟ್ಟೆ ಅಂತ. ಅವ್ನು ನಗ್ತಾನ ಅಂತ ಹೇಳ್ತಾರೆ. ನೋಡಪ್ಪ, ನೀನು ನನಗೆ ಇನ್ಸಲ್ಟ್ ಮಾಡಿರ್ಬೋದು, ಆದರೆ ಅಮೇರಿಕಾಗೆ ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಬೇಕು, ನೀನೇ ಅದನ್ನು ಮಿನಿಸ್ಟ್ರಿ ತಗೋ ಅಂತ ಹೇಳ್ತಾನೆ. ಅಂದರೆ ಈ ಮಿಡಿಯೇಟರ್ ಅಂದರೆ ಯಾವ ಥರ ಒಂದು ಹಾರ್ಮೋನಿಯ ಅಂತ ಬಹುಶಃ ಬೇರೆ ಎಕ್ಸಾಂಪಲ್ಸ್ ನಾನು ಸಿಗ್ತಾ ಇಲ್ಲ ಅಲ್ಲಿ ಇತಿಹಾಸನಲ್ಲಿ. ಇದು ಒಳ್ಳೆ ಎಕ್ಸಾಂಪಲ್, ಇದು ಭಾಳ ಎಕ್ಸಾಂಪಲ್ ಬಹುಶಃ ಇದು ತಕ್ಷಣ ಎಲ್ಲರಿಗೂ ಅರ್ಥ ಆಗ್ತದೆ. ಇಲ್ಲಾಂದರೆ ಮಿಸ್ ಟೈಪಿಂಗ್ ಆಗೋ ಚಾನ್ಸ್ ಇರುತ್ತೆ.